ವಿಜಯನಗರ ಶಾಸಕ ಕೃಷ್ಣಪ್ಪ ಮಂತ್ರಿಯಾಗಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಅವರು ಮಂತ್ರಿಯಾಗಬೇಕು ಅಂತಾದರೆ ಒಕ್ಕಲಿಗ ಸಮುದಾಯದ ಯಾರಾದರೂ ರಾಜೀನಾಮೆ ಕೊಡಬೇಕಾದಂತ ಸ್ಥಿತಿ ಇದೆ. ಕೃಷ್ಣಪ್ಪ ಅವರಿಗಾಗಿ ಪದತ್ಯಾಗ ಮಾಡ್ತಾರ ಬಾಲಕೃಷ್ಣ. ಡಿ.ಕೆ. ಶಿವಕುಮಾರ್ ಹೇಳದಂತೆ ಕೇಳ್ತೀನಿ ಅಂತ ಹೇಳಿದ್ದಾರೆ ಬಾಲಕೃಷ್ಣ. ಸಚಿವ ಸ್ಥಾನ ವಾಪಸ್ ಪಡೆಯೋದು ಮುಖ್ಯಮಂತ್ರಿಯ ವಿವೇಚನೆ. ಸಿಎಂ ಏನೇ ತೀರ್ಮಾನ ತೆಗೆದುಕೊಂಡ್ರು ತಲೆಬಾಗ್ತೀನಿ. ನಮ್ಮ ಪಕ್ಷದಲ್ಲಿ 100ಕ್ಕೂ ಹೆಚ್ಚು ಜನ ಪವರ್ಫುಲ್ ಶಾಸಕರಿದ್ದಾರೆ. 33 ಜನ ಮಾತ್ರ ಸಚಿವರಾಗೋದಕ್ಕೆ ಸಾಧ್ಯ. ಸಿಎಂ ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳಿದ್ದಾರೆ. ಯಾರ್ರಿ ಮುಖ್ಯಮಂತ್ರಿಗಳು ನಮ್ದೇನೋ ತೆಗಿಬೇಕು ಅಂತ ಅಧಿಕಾರ ಇರೋದು ಯಾರಿಗ್ರಿ? ಅವ್ರ ವಿವೇಚನೆಗೆ ಬಿಟ್ಬಿಡೋಣ. ನಾವ್ಯಾಕೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಕು? ಅದಕ್ಕೆ ನಾನು ಹೇಳೋದು ಎಲ್ಲ ವಿವೇಚನೆ. ನಮ್ಮ 33 ಜನದ ಜವಾಬ್ದಾರಿನೂ ಕೂಡ ಮುಖ್ಯಮಂತ್ರಿಗಳು ಇವರು ಏನೇ ತೀರ್ಮಾನ ತೆಗೆದುಕೊಂಡ್ರು ಪಕ್ಷದ ದೃಷ್ಟಿಯಿಂದ, ಅವರ ಹಿತ ದೃಷ್ಟಿಯಿಂದ ಏನೇ ತೀರ್ಮಾನ ತಗೊಂಡ್ರು ನಾವು ಸದಾ ಅದಕ್ಕೆ ತಲೆಬಾಗ್ತೀವಿ. ಅವರು ನೋಡ್ರಿ, ನಮ್ಮ ಪಕ್ಷದಲ್ಲಿ ಒಬ್ಬರು ಪ್ರಮುಖ ಮುಖಂಡರು, ಅವರು ಮತ್ತು ಅವರ ಪುತ್ರ ಇಬ್ಬರು ಕೂಡ ಶಾಸಕರಾಗಿದ್ದಾರೆ. ಅವರು ಪವರ್ಫುಲ್ ಇದ್ದಾರೆ. ಅವರವರ ಬೇಡಿಕೆಗಳನ್ನ ನಾನು ಹೇಳೋದು ನೋಡ್ರಿ, 100 ಜನ ಪವರ್ಫುಲ್ ಶಾಸಕರಿದ್ದೀವಿ. 100ಗಿನ್ನ ಹೆಚ್ಚು ಜನ ಕೊಡೋಕ್ಕಾಗೋದು 33 ಜನಕ್ಕೆ ಅಲ್ವನಪ್ಪ. ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಇವತ್ತೇನಾರು ತಪ್ಪಿದೆ ಅಂದರೆ ನಾಳೆ ಏನೋ ಒಳ್ಳೇದಾಯ್ತದೆ ಅಂತ ಅರ್ಥ. ಇವತ್ತು ನಮ್ಗೇನಾರು ತೊಂದರೆ ಆಗೈತೆ ಅಂದರೆ ನಾಳೆ ಮುಂದಕ್ಕೇನೋ ಒಂದು ಒಳ್ಳೇದು ಕಾದೈತೆ ಅಂತ ಅರ್ಥ. ಆ ಭಾವನೆ ಇಟ್ಕೊಂಡು ನಾವು ಕೆಲಸ ಮಾಡ್ಕೊಂಡು ಹೋಗ್ಬೇಕು. ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.